ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಇವತ್ತಿನ ದಿನ ನಿಮಗೆ ಇಂಗ್ಲೀಷ್ ಓದುವುದು ಮತ್ತು ಸ್ಪೆಲ್ಲಿಂಗ್ ಕಲಿಯಿರಿ ಅನ್ನೋ ಪುಸ್ತಕದ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ನನ್ನ ಹೆಸರು ಬಂದುಬಿಟ್ಟು ಮೌನೇಶ್ ಕುಮಾರ್ ಅಂತ. ನನಗೆ 8 ವರ್ಷಗಳ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಇದೆ. ನಂದು MSc ಇನ್ ಕೆಮಿಸ್ಟ್ರಿ ಮುಗಿದಿದೆ. ನಾನು ಇಂಗ್ಲೀಷ್ನ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್ಗಳಿಗೆ ಕಲಿಸ್ತಾ ಇದ್ದೆ. ಆ ಟೈಮ್ನಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಇಂಗ್ಲೀಷ್ ಓದೋದು ಮತ್ತು ಸ್ಪೆಲ್ಲಿಂಗ್ಸ್ಗಳು ಬರ್ತಾ ಇರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾನು ಈ ಒಂದು ಪುಸ್ತಕವನ್ನು ಬರೆದಿದ್ದೀನಿ. ನಾವು ಇಲ್ಲಿವರೆಗೆ 800 ಪುಸ್ತಕಗಳನ್ನು ಮಾರಾಟ ಮಾಡಿದ್ದೀವಿ. ಈಗ ನಾನು ನಿಮಗೆ ಹೇಳ್ತೀನಿ, ಇಂಗ್ಲೀಷ್ ಓದುವುದು ಮತ್ತು ಸ್ಪೆಲ್ಲಿಂಗ್ ಬರೆಯೋದು ಯಾಕೆ ಡಿಫಿಕಲ್ಟಿ ಆಗುತ್ತೆ ಅನ್ನೋ ವಿಷಯದ ಬಗ್ಗೆ. ನೀವು ನೋಡಿರ್ಬೋದು, ಕನ್ನಡ ಮತ್ತು ಹಿಂದಿ ಭಾಷೆಗಳನ್ನು ನಾವು ತೊಗೊಂಡ್ವಿ ಅಂದ್ರೆ ಮತ್ತು ಅದರಲ್ಲಿ ಬರುವಂಥ ಅಕ್ಷರಗಳನ್ನು ನಾವು ಗಮನಿಸಿದೆ ಅಂತ ಅಂದ್ಕೊಳ್ರಿ. ಎಕ್ಸಾಂಪಲ್, ಈಗ ಕ ಅಂತ ಒಂದು ಅಕ್ಷರ ಇದೆ ಅಂತ ಅಂದ್ಕೊಳ್ರಿ. ಈ ಕ ಅನ್ನೋ ಒಂದು ಅಕ್ಷರ ಏನಿದೆ ಅಲ್ಲ, ಇದರ ಹೆಸರು ಸಹಿತ ಕ ಅಂತ ಇರ್ತೈತಿ ಮತ್ತು ಅದ್ರ ಉಚ್ಚಾರಣ ಸಹಿತ ಕ ಅಂತ ಇರುತ್ತೆ. ಬಟ್ ಅದೇ ನಾವು ಬೇರೆ ಭಾಷೆಯಿಂದ ಬರುವಂಥ ಅಕ್ಷರಗಳನ್ನು ತಗೊಂಡಿದ್ದೆ ಆದರೆ, ಉದಾಹರಣೆಗೆ ಎ, ಈ ಎ ಅಕ್ಷರದ ಹೆಸರು ಎ ಅಂತ ಇರುತ್ತೆ, ಬಟ್ ಅದ್ರ ಉಚ್ಚಾರ ಎ ಅಂತ ಇರೋದಿಲ್ಲ. ಎನ ನಾವು ಅ ಅಂತೀವಿ, ಆ ಅಂತೀವಿ, ಎ ಅಂತೀವಿ ಮತ್ತು ಆ ಅಂತಂದು ಸಹಿತ ಅಂತೀವಿ. ಈ ಒಂದು ಕಾರಣಕ್ಕೋಸ್ಕರ ಇಂಗ್ಲೀಷ್ ಭಾಷೆಯಲ್ಲಿ ಬರುವಂಥ ಅಲ್ಫಾಬೆಟ್ಸ್ಗಳು ABCD ಅಪ್ ಟು Z, ಈ ಅಕ್ಷರಗಳ ಹೆಸರುಗಳು ಬೇರೆ ಇರ್ತೈತಿ ಮತ್ತು ಅದರ ಉಚ್ಚಾರನೂ ಸಹಿತ ಬೇರೆ ಇರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಸಣ್ಣ ಮಕ್ಕಳಿಗೆ ನಾವು ಬೇರೆ ಬೇರೆ ಉಚ್ಚಾರಗಳನ್ನು, ಅಂದರೆ ಬೇರೆ ಬೇರೆ ಅಲ್ಫಾಬೆಟ್ಸ್ಗಳನ್ನು ಬೇರೆ ಬೇರೆ ಥರ ಹೇಳ್ಕೊಟ್ವಿ ಅಂದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಮತ್ತು ಓವರ್ ಎ ಟೈಮ್ ಅವ್ರಿಗೆ ಅದನ್ನ ಓದೋದು ಸಹಿತ ಕಷ್ಟ ಆಗುತ್ತೆ. ಹಂಗಿತ್ತೆ ಅಂದರೆ ಇದಕ್ಕೆ ಪರಿಹಾರ ಏನು ಅಂತ ನೀವು ಅಮೇರಿಕಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ದೇಶಗಳಲ್ಲೇ ನೋಡಿದರೆ ಅಂದ್ರೆ ಅಲ್ಲಿ ಇಂಗ್ಲೀಷನ್ನು ಮಾತೃಭಾಷೆಯಾಗಿ ಉಪಯೋಗಿಸ್ತಾರೆ. ಅಲ್ಲಿ ತಮ್ಮ ಮಕ್ಕಳಿಗೆ ಓದೋದನ್ನು ಕಲಿಸೋದಕ್ಕೋಸ್ಕರ ಮತ್ತು ಸ್ಪೆಲ್ಲಿಂಗ್ಸ್ಗಳನ್ನು ಕಲಿಸೋದಕ್ಕೋಸ್ಕರ ಒಂದು ಅದ್ಭುತವಾದ ಮೆಥಡನ್ನು ಫಾಲೋ ಮಾಡ್ತಾರೆ. ಆ ಮೆಥಡ್ಗೆ ಏನಂತ ಕರಿತೀವಿ ಅಂದ್ರೆ ಫೋನಿಕ್ಸ್ ಮೆಥಡ್ ಅಂತ ಕರಿತೀವಿ. ಈ ಒಂದು ಪುಸ್ತಕದಲ್ಲಿ ಫೋನಿಕ್ಸ್ ಮೆಥಡ್ನ ಉಪಯೋಗಿಸಿಕೊಂಡು ಇಂಗ್ಲೀಷನ್ನ ಯಾವ ಥರ ಓದಬೇಕು ಮತ್ತು ಯಾವ ಥರ ಸ್ಪೆಲ್ಲಿಂಗ್ಗಳನ್ನು ಬರೀಬೇಕು ಅನ್ನೋದನ್ನು ವಿವರಿಸಿದ್ದೀವಿ. ಒಟ್ಟು 44 ಬೇರೆ ಬೇರೆ ವಿಧದ ಸೌಂಡ್ಸ್ಗಳಿರ್ತವೆ ಇಂಗ್ಲೀಷ್ನಲ್ಲಿ. ಅದರ ರಿಲೇಟೆಡ್ ಪ್ರತಿಯೊಂದು ಚಾಪ್ಟರ್ ಮೇಲ್ಗಡೆ ಒಂದೊಂದು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದೀವಿ. ಜೊತೆಗೆ ಇಂಗ್ಲೀಷ್ ಭಾಷೆಯಲ್ಲಿ ಬರುವಂಥ ಅಕ್ಷರಗಳು ಮತ್ತು ಅದರ ಉಚ್ಚಾರಗಳನ್ನು ಸಹಿತ ನಾವು ಇದರಲ್ಲಿ ಕೊಟ್ಟಿದ್ದೀವಿ. ಒಟ್ಟಿನಲ್ಲಿ ಈ ಒಂದು ಪುಸ್ತಕದಲ್ಲಿ 1500 ಶಬ್ದಗಳಿದವು. ನಾವು ಈ ಪುಸ್ತಕವನ್ನು ತೆಗೆದುಕೊಂಡು 15 ದಿನ ಓದಿದ್ವಿ ಅಂದರೆ ನಾವು ಇಂಗ್ಲೀಷ್ ಭಾಷೆಯಲ್ಲಿ ಬರುವಂಥ ಯಾವುದೇ ವರ್ಡ್ಗಳನ್ನು ಕೊಟ್ಟರೂ ಸಹಿತ ಅದನ್ನು ಓದೋಷ್ಟು ಕೆಪಾಸಿಟಿ ಬರುತ್ತೆ. ಜೊತೆಗೆ ಯಾವುದೇ ಸ್ಪೆಲ್ಲಿಂಗ್ಸ್ಗಳನ್ನು ಕೊಟ್ಟರೂ ಸಹಿತ ಅದರ ಸ್ಪೆಲ್ಲಿಂಗ್ಗಳನ್ನು ಬರೆಯೋಷ್ಟು ಕೆಪಾಸಿಟಿ ನಮಗೆ ಬರುತ್ತೆ. ಈ ಒಂದು ಪುಸ್ತಕ ನಿಮಗೆ ಬೇಕಾಗಿದ್ದಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಈ ಪುಸ್ತಕವನ್ನು ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.